ಪೂಜ್ಯರಲ್ಲಿ, ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಇದು ಕಠೋಪನಿಷತ್ತು. ಕಾಲಪುರುಷ ಮತ್ತು ನಚಿಕೇತರ ಮಧ್ಯ ಪ್ರವಹಿಸಿದ ಆಧ್ಯಾತ್ಮಿಕ ಅಮೃತ ಇದು. ಒಂದು ಅಧ್ಯಾಯವನ್ನು ನಾವು ಮೊನ್ನೆ ನೋಡಿದೆವು. ಈಗ ಆರಂಭ ಆಗುವುದು ಎರಡನೆಯ ಅಧ್ಯಾಯ. ಮೊದಲ ಅಧ್ಯಾಯದಲ್ಲಿ 29 ಮಾತುಗಳನ್ನು ನಾವು ಕಂಡಿದ್ದೇವೆ. ಈಗ ಎರಡನೆಯ ಅಧ್ಯಾಯ ಆರಂಭ ಆಗ್ತದೆ. ನಚಿಕೇತ, ನನಗೇನೂ ಬೇಡ, ಅಧ್ಯಾತ್ಮ ವಿದ್ಯೆಯನ್ನು ಕೊಡು ಸಾಕು ಅಂತ ಕೇಳಿದ. ಅದನ್ನು ವರವಾಗಿ ಬೇಡಿದ. ಆತನ ಪ್ರಶ್ನೆ ಶರೀರಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ಆತನ ಪ್ರಶ್ನೆ ಲೋಕ ಪರಲೋಕಗಳಿಗೆ ಸಂಬಂಧಪಟ್ಟದ್ದೂ ಅಲ್ಲ. ಆ ಪ್ರಶ್ನೆ ಇರೋದು ನಾನು ಅಂತೇನೊಂದು ಪ್ರಜ್ಞೆಯದ, ಚೇತನ ವಸ್ತುವದ, ಆ ವಸ್ತುವಿನ ಸ್ವರೂಪವನ್ನು ಕುರಿತು. ಅದು ಕಾಲಬಾಧಿತವೋ, ಬಾಧೆಗೊಳ್ಳುವಂಥದೋ ಕಾಲದಿಂದ, ಅಥವಾ ಕಾಲವನ್ನು ಮೀರಿದ್ದೋ, ಕಾಲದ ಪರಿಣಾಮ ಅದರ ಮೇಲೆ ಆಗ್ತದೋ ಅಥವಾ ಇಲ್ಲೋ, ಇದು ಆತನ ಪ್ರಶ್ನೆ. ಶರೀರದ ಮೇಲೆ ಕಾಲದ ಪರಿಣಾಮ ಆಗ್ತದೆ, ಇದು ಎಲ್ಲರ ಅನುಭವ. ಇದು ವಸ್ತುಗಳ ಮೇಲೆ ಕಾಲದ ಪರಿಣಾಮ ಆಗ್ತದೆ. ಜಗತ್ತಿನಲ್ಲಿ ನಾವು ಏನೇನು ನೋಡ್ತಾ ಇದ್ದೇವಲ್ಲ, ಏನೇನು, ಎಲ್ಲದರ ಮೇಲೂ ಕಾಲದ ಪರಿಣಾಮ ಆಗ್ತಾ ಇದೆ. ಹಾಗ ಈ ಆತ್ಮದ ಮೇಲೆ, ಚೇತನದ ಮೇಲೆ, ಆತ್ಮದ ಮೇಲೆ ಈ ಕಾಲದ ಪರಿಣಾಮ ಆಗ್ತದೋ ಇಲ್ವೋ, ಇದು ಆತನ ಪ್ರಶ್ನೆ. ಕಾಲ ಇದೊಂದು ಪ್ರವಾಹ, ಬಹಳ ಅತ್ಯದ್ಭುತವಾದಂಥ ಪ್ರವಾಹ. ಇದು ಎಲ್ಲವನ್ನ ನೂಕಿ ಹಾಕ್ತದೆ. ಯಾವ ಸಾಮರ್ಥ್ಯವೂ ಕಾಲವನ್ನು ಎದುರಿಸಲಿಕ್ಕಾಗೋದಿಲ್ಲ. ಎಂಥ ಬಲಾಢ್ಯ ಮನುಷ್ಯದನಂದ್ರೂ ಕಾಲ ಸುಮ್ಮನೆ ಹೆಂಗೆ ಸ್ಪರ್ಶ ಮಾಡಿದರೆ ಸಾಕು, ಉರುಳಿ ಹೋಗ್ತಾ. ಅಷ್ಟೇ ಅಲ್ಲ, ಆಕಾಶದೊಳಗಿರುವಂಥ ನಕ್ಷತ್ರಗಳೇ ಆರಿ ಹೋಗ್ತವೆ. ಸೂರ್ಯನಂಥ ಸೂರ್ಯ ಒಂದು ದಿವಸ ಕತ್ತಲೆಯಲ್ಲಿ ಮರೆಯಾಗೇ ಹೋಗ್ತಾರೆ. ಅಷ್ಟು ಸಾಮರ್ಥ್ಯ ಕಾಲಕ್ಕೆ. ಕಾಲ ಒಂದು ಅದ್ಭುತವಾದ ತತ್ವ, ಪ್ರಿನ್ಸಿಪಲ್. ಅದು ಬಹಳ ಬಲಾಢ್ಯವಾದದ್ದು. ಇಲ್ಲಿ ಕಾಲ ಇಲ್ಲ ಅಂತ ಇಲ್ಲ. ಎಲ್ಲಿ ಕಾಲ ಇಲ್ಲ ಹೇಳಿ? ಹೊರಗೂ ಕಾಲದ, ಒಳಗೂ ಕಾಲದ. ಮನೆಯ ಹೊರಗೂ ಕಾಲದ, ಮನೆಯ ಒಳಗೂ ಕಾಲದ. ಹೊರಗೆ ಹೋದವರು ಕಾಲಕ್ಕೆ ಒಳಗಾಗ್ತಾರ, ಒಳಗಿದ್ದವರು ಆಗೋದಿಲ್ಲ ಅಂತದ ಏನು? ಯಾರು ಹೊರಗೆ ತಿರುಗಾಡ್ತಾರ ಅವರು ಅಷ್ಟೇ ಮುಪ್ಪಾಗ್ತಾರ, ಮನ್ಯಾಗ ಆರಾಮಿದ್ದವರು ಆಗೋದಿಲ್ಲ ಅಂತದ ಏನು? ಶ್ರೀಮಂತರು ಮುಪ್ಪಾಗೋದೇ ಇಲ್ಲ, ಎಲ್ಲ ಅನುಕೂಲತೆಗಳದಾವ. ಬಡವರಷ್ಟೇ ಮುಪ್ಪಾಗ್ತಾರ ಅಂತ ಹಿಂಗದ ಏನು? ಹೋಗ್ಲಿ, ಭಾರಿ ದೊಡ್ಡ ಯೋಗಿಗಳದಾರ, ಅವರು ಮುಪ್ಪಾಗೋದಿಲ್ಲ ಅಂತದ ಏನು? ಹಾಗೇನಿಲ್ಲ. ಕಾಲ ಹಿಂಗದ ಅಲ್ಲ, ಎಲ್ಲವನ್ನ ದೋಚಿಕೊಂಡು ಹೋಗಿಬಿಡ್ತವೆ. ದೇಹ, ದೇಹಗತ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಏನಂತ ನಾವು ಒಳಗೆ ಕರಿತೇವೆ ಅದಾವಂತ
ಎಲ್ಲದರ ಮೇಲೂ ಅದರದ ಪ್ರಭಾವ ಕಾಣಿಸ್ತದೆ. ಕಾಲ ಪರಿಮಿತ, ಈ ಸಮಸ್ತ ಜಗತ್ತ, ಯಾರೂ ಇದರಿಂದ ಪಾರಾಗಲಿಕ್ಕಾಗೋದಿಲ್ಲ. ನಾವಂತೇವಲ್ಲ, ಕಾಲವನ್ನು ಮೀರಿದ್ರು ಅಂತ, ಅದು ಸಾಧ್ಯವೇ ಇಲ್ಲ, ಮೀರ್ಲಿಕ್ಕಾಗೋದೇ ಇಲ್ಲ. ಅಂಥದ ಕಾಲ. ಜಗತ್ತನ್ನೇ ಆಳಬಹುದು, ಕಾಲವನ್ನು ಆಳ್ಲಿಕ್ಕಾಗೋದಿಲ್ಲ. ನಾವು ಹೇಳಿದ ಹಾಗೆ ಕೋಟ್ಯಂತರ ಜನ ಕೇಳಬಹುದು, ಆದರೆ ನಮ್ಮ ಮಾತು ಕಾಲ ಕೇಳೋದಿಲ್ಲ. ನೀನು ಎಂದ ಚಲಿಸಬೇಡ, ಹಿಂಗ ಇರು, ಸೂರ್ಯ ನೀ ಅಲ್ಲೇ ನಿಲ್ಲು, ಚಂದ್ರ ನೀನು ಅಲ್ಲೇ ನಿಲ್ಲು ಅಂತ ಹೇಳಿದರೆ ನಮ್ಮ ಮಾತು ಚಂದ್ರ ಸೂರ್ಯ ಕೇಳುವುದಿಲ್ಲ. ಯಾಕೆ? ಅವರು ಕೇಳೋದು ಕಾಲದ ಮಾತ, ಯಾವುದೂ ನಿಲ್ಲೋದಿಲ್ಲ. ಎಷ್ಟು ಅದ್ಭುತದೆ! ಭಾರಿ ಭಾರಿ ಗುಡಿಗಳೆಲ್ಲ ಬಿದ್ದು ಹೋಗ್ಯಾವ, ಹೊಸ ಹೊಸ ಗುಡಿಗಳು ರಚನೆಗೊಂಡಾವ, ಅದ್ಭುತವಾದ ಮೂರ್ತಿಗಳೆಲ್ಲ ಒಡೆದು ಹೋಗ್ಯಾವ, ಹೊಸ ಮೂರ್ತಿಗಳು ರೂಪಗೊಂಡಾವ. ಬಹಳ ದೊಡ್ಡ ಜನ ಬಂದು ಹೋಗ್ಯಾರೆ, ಹೊಸ ಜನ ಈಗ ಬದುಕ್ತಾ ಇದ್ದಾರೆ. ಆದರೆ ಎಲ್ಲರ ಮ್ಯಾಲ ಕಾಲದ ಪ್ರಭಾವ, ಕಾಲ ಪ್ರಭಾವ ಎಲ್ಲಿ ಹರಿತಾ ಇಲ್ಲ, ಎಲ್ಲಿ ಹರಿತಾ ಇಲ್ಲ ಹೇಳಿ? ದೆಹಲಿಯೊಳಗ ಎಲ್ಲ ಆಳವರದಾರ, ಅಲ್ಲಿ ಕಾಲನೇ ಹರಿತಾ ಇಲ್ಲ ಅಂತಂದಿದ್ರೆ ಈ ಇಲೆಕ್ಷನ್ನೇ ಬರ್ತಿರ್ಲಿಲ್ಲ, ಅಲ್ಲೇ ನಿಂತು ಹೋಗ್ತಿತ್ತು. ಏನು 2009 ಆಗತ್ತಿದ್ದಿಲ್ಲ, 8ಕ್ಕೆ ನಿಲ್ಲಿಸಿಬಿಡ್ತಿದ್ರು. ಅದು ಪ್ರೈಮ್ ಮಿನಿಸ್ಟರ್ ಮಾತು ಕೇಳುವುದಿಲ್ಲ, ಪ್ರೆಸಿಡೆಂಟ್ರ ಮಾತು ಕೇಳುವುದಿಲ್ಲ, ಯಾರ್ಯಾರ ಮಾತು ಕೇಳುವುದಿಲ್ಲ. ಅದೊಂದು ಕಾಲ, ಕಾಲದ ಮಾತು ಎಲ್ಲರೂ ಕೇಳಬೇಕು, ಅದರ ಮಾತು ಯಾರೂ ಕೇಳ. ಇದನ್ನ ವಿಚಾರ ಮಾಡುವಂಗದ. ಯಾರು ಅದರ ಮಾತು ಮೀರಕ್ಕಾಗ್ತದೆ ಹೇಳಿರಿ, ಹೇಳ್ರಿ. ಹೆಂಗ ಮೀರ್ಲಿಕ್ಕಾಗ್ತದೆ? ಎಷ್ಟು ವರ್ಷ ಬದುಕಿದ್ರೆ ಏನಾಯಿತು? ಕಾಲ ಬಿಟ್ಟದಂತ ಬದುಕೋದೇ ವಿನಃ ಕಾಲ ಮುಟ್ಟಿದ್ರೆ ಹೋಯ್ತು ಅಷ್ಟೇ. ಕಾಲ ಮುಟ್ಟಿದ್ರೆ ಎಲ್ಲ ಹೋಯ್ತು. ಇಷ್ಟೆಲ್ಲ ಅದಲ್ಲ ಈ ಜಗತ್ನ್ಯಾಗ. ಅವ ಕೇಳ್ತಾನ ನಚಿಕೇತ, ಹೋಗ್ಲಿ, ನನ್ನ ದೇಹ ಮುಟ್ಟುತ್ತದೆ ಮುಟ್ಲಿ, ನನ್ನ ಮನಸ್ಸು ಹೋಗ್ತದೆ ಹೋಗ್ಲಿ, ಆದರೆ ನಾ ಹೋಗ್ತೇನೇನು ಅಂತ ಕೇಳಿ. ಇದರ ಮೇಲೆ ಕಾಲ ಪ್ರಭಾವ ಆಗಬಹುದು. ಯಾಕೆ? ಇದು ಕಾಣಿಸ್ತದೆ. ಮನಸ್ಸಿನ ಮೇಲೂ ಕಾಲ ಪ್ರಭಾವ ಆಗಬಹುದು. ಯಾಕೆ? ಅದು ಹೊಯ್ದಾಡ್ತದೆ. ನಾನು ಸುಮ್ಮನೆ ನೋಡ್ತಾ ಇದ್ದೀನಲ್ಲ, ನನ್ನ ಮೇಲೆ ಕಾಲ ಪ್ರಭಾವ ಆಗ್ತದೇನು ಅಂತ ಪ್ರಶ್ನೆ ಕೇಳ್ದ. ಎಷ್ಟು ದೊಡ್ಡ ಪ್ರಶ್ನೆ! ಎಲ್ಲ ನಾವು ನೋಡ್ತೇವೆ, ಜಗತ್ತಿನ ತುಂಬೆಲ್ಲ ನೋಡ್ತೇವೆ. ಮಾಡುವುದಲ್ಲೇನು? ನೀವು ಮಾಡಿಕೊಂಡಿರಿ, ಹುಟ್ಟ ಹಬ್ಬ ಅಂತ ಮಾಡ್ಕೋತೀರಿ ಇಲ್ಲ? 50ನೇ ಹುಟ್ಟಹಬ್ಬ, ಸುವರ್ಣ ಮಹೋತ್ಸವ, 25ಕ್ಕೆ ರಜತ ಮಹೋತ್ಸವ ಇಲ್ಲ? 100ಕ್ಕೆ ಶತಮಾನೋತ್ಸವ, ಆ ಬಳಿಕ ಶೂನ್ಯೋತ್ಸವ. ಎಷ್ಟು ಮಜಾ! ಕಾಲ ಮಜಾದ. ಅದರ ಅರ್ಥ ರಜತ ಆಗಬಾರದಂತಲ್ಲ, ಸುವರ್ಣ ಆಗಬಾರದಂತಲ್ಲ. ನಾವು ತಿಳ್ಕೊಳ್ಳೋದು ಶೂನ್ಯದತ್ತ ನಡೆದೇವಿ ಅಂತ. ಎಲ್ಲ ಹೀಗೆ ಹೋಗ್ತದೆ. ಅದನ್ನ ನಚಿಕೇತ ಗಮನಿಸಿ ಹೇಳ್ತಾನೆ, ನೀ ಏನು ಕೊಟ್ರೆ ಏನು ಹೇಳು? ಕಾಲಪುರುಷನೇ, ನೀನು ಏನು ಕೊಟ್ರೆ ಏನು, ನಾ ಏನು ತಗೊಂಡ್ರೆ ಏನು? ಇದೆಲ್ಲ ನಡೆಯೋದಿಲ್ಲ ಕಾಲಪುರುಷನೇ, ಎಲ್ಲ ಹೋಗೋದೇ. ನಿನಗೂ ತಿಳಿದಿಲ್ಲೇನು ಇಷ್ಟು ಅಂದ. ನಾ ಸಣ್ಣವಾದ್ರೆ ಏನಾಯಿತು, ಸ್ವಲ್ಪ ವರ್ಷದಾಗ ನಾನು ಪ್ರಯೋಗ ಮಾಡಿ 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 ನಾನು ನೋಡಿದೆ, ನನ್ನ ಕೈಯೊಳಗ ಸಿಗಲಿಲ್ಲ, ಹಿಂಗ ಹೋಗೋದಿದು.
ಜಗತ್ತು ಹೀಗೆ ಹೋಗೋದು. ದೊಡ್ಡ ವಸ್ತುಗಳು, ಸಣ್ಣ ವಸ್ತುಗಳು, ಎಲ್ಲ ವಸ್ತುಗಳು ಕಾಲದೊಳಗೆ ತೇಲ್ಕೋತ ಹೋಗ್ತಾ ಸ್ವಲ್ಪ ವರ್ಷ ಆ ಬಳಿಕ ಮುಳುಗಿ ಹೋಗಿಬಿಡ್ತಾವ. ಬರೀ ಮಾಡ ಉರಿಯಿತ್ತು ಮಹೇಶ್ವರ, ಎಲ್ಲ ಹೋಗ್ತಾ ಇದೆ. ಆದರೆ ಹೇಳು ಕಾಲಪುರುಷನೇ, ನನ್ನ ಪ್ರಶ್ನೆ ಇರೋದು ಇವುಗಳ ಬಗ್ಗೆ ಅಲ್ಲ, ಇವು ನನಗೆ ಗೊತ್ತಿದೆ. ಆದರೆ ನಾನು ಅಂತದಲ್ಲ, ಅದರ ಬಗ್ಗೆ ನನ್ನ ಪ್ರಶ್ನೆ. ಅದಕ್ಕೆ ಆತ್ಮ ಅಂತ ಒಂದು, ಆತ್ಮ ಅಂದ್ರೆ ಸಂಸ್ಕೃತದಾಗ ನಾನು, ಆತ್ಮ ಅಂದ್ರೆ ತಾನು, ಯಾವುದು ಒಳಗದ ಅದು, ಅದಕ್ಕೆ ಆತ್ಮ ಅಂತ ಶಬ್ದ ಬಳಸ್ತಾರೆ. ಆ ಆತ್ಮ ಅದು ಅದಲ್ಲ, ಅದರ ಮೇಲೆ ಕಾಲದ ಪರಿಣಾಮ ಪ್ರಭಾವ ಏನಾಗ್ತದೆ? ಇವುಗಳಂಗ ಅದು ಬದಲಾಗ್ತದೋ ಹೇಗೆ? ಅಥವಾ ಕಾಲವನ್ನ ಮೀರಿ ಅದು ಇರ್ತದೋ ಹೇಗೆ? ಕಾಲವನ್ನ ಮೀರಿ ಅದು ಇರ್ತದೋ ಹೇಗೆ? ಎಷ್ಟು ದೊಡ್ಡ ಪ್ರಶ್ನೆ ಅದು. ಎಂಥ ಪ್ರಶ್ನೆ! ಒಬ್ಬ ಹುಡುಗ ಕೇಳೋ ಪ್ರಶ್ನೆ ಇದು. ನಾವು ಅಕಸ್ಮಾತ್ ಹಿಂಗ ಪ್ರಶ್ನೆ ಕೇಳೋ ಪ್ರಸಂಗ ಬಂದ್ರೆ ಏನು ಕೇಳ್ತೇವಿ? ಸಣ್ಣ ಪುಟ್ಟು ಹಿಂಗ ಕೈ ತೋರಿಸಿ ಎಷ್ಟು ವರ್ಷ ಬದುಕ್ತೇನೆ ಹೇಳು ಅಂತೆ. ಅವ ಹೇಳ್ತಾನೆ 70 ವರ್ಷ ಬದುಕ್ತೀರಿ ನೋಡು ಅಂತ. ಅವಂದ ಗೊತ್ತಿಲ್ಲ, ಇನ್ನ ತಂದು ಗೊತ್ತಿಲ್ಲ ಅವನಿಗೆ. ಅವನು ಅಕಸ್ಮಾತ್ ತಿಳ್ಕೊಂಡಾನ ಇದೊಂದು ಗೆರೆ 3 ಬಳ್ಳದಷ್ಟು ಹೋಯ್ತು ಅಂದ್ರೆ ಒಂದೊಂದು ಬಳ್ಳಿಗೆ 25, 3, 75. ಹೆಂಗ ಲೆಕ್ಕ ಹೆಂಗ ಹಾಕ್ಯಾರ. ಆದರೆ ಮರಣ ಅನ್ನೋದು, ಇದು ಕಾಲ ಅನ್ನೋದು ಹಿಂಗ ಹೋಗೋದಿಲ್ಲ. ನಮ್ಮನ್ನ ಅದು ಏನೂ ನೋಡೋದೇ ಇಲ್ಲ, ನಮ್ಮ ಮುಖದ ಕಡೆನೇ ನೋಡೋದಿಲ್ಲ ಕಾಲ. ಅದು ಸುಮ್ಮನೆ ದೂಡ್ಕೊಂಡು ಹೋಗಿಬಿಡ್ತದೆ. ಅದಕ್ಕೆ ನಚಿಕೇತ ಹೇಳ್ತಾನೆ, ಕಾಲಪುರುಷನೇ ನೀನು ಏನೇನು ಕೊಡ್ತೀಯಲ್ಲ ತಗೊಂಡು ಏನು ಮಾಡೋದು? ನಿನ್ನ ಹತ್ತಿರ ಇಟ್ಕೋ, ಅವು ನಿನ್ನ ಕೈಯಾಗ ಉಳಿಯಂಗಿಲ್ಲ. ಮತ್ತದು ಉಳಿತು ಅಂದರೆ ಅವು ಉಳಿದು ಅಂತ ಇಟ್ಟುಕೊಳ್ಳಿ, ಅವು ಉಳಿತಂದ್ರೆ ಏನಾಗ್ತದೆ? ನೀನೇ ಇರುವುದಿಲ್ಲ. ಎಷ್ಟು ವಸ್ತು ಉಳಿತಾವ, ನಾವು ಹೋಗಿ ಬಿಡ್ತೀವಿ ಅಷ್ಟೇ. ಹೊಲ ಉಳಿತದೆ, ನಾವು ಹೋಗ್ತೇವೆ. ನಾವು ಸ್ವಲ್ಪ ದಿವಸ ಉಳಿತೇವೆ, ನಮ್ಮ ಕಣ್ಣಿದ್ರೆ ಇರೋ ಕೆಲವು ಹೋಗ್ತಾವ. ಹಿಂಗ ಹೋಗೋದು ಬರೋದು ಆಗೋದ ಸ್ವಲ್ಪ ಮುಂದೆ ಸ್ವಲ್ಪ ಹಿಂದಷ್ಟೇ. ಹೊಡೆದವರು ಏನು ಉಳಿವರೆ? ಈಗ ನಾನು ಯಾರಿಗಾರ ಹೊಡೆದೆ ಮುಗಿಸಿಬಿಡ್ತೆ, ಇದೊಂದು ಹೂವದ, ಈ ಹೂವನ್ನ ಮುಗಿಸಿಬಿಟ್ಟೆ ಅಂತ ತಿಳ್ಕೊಳ್ಳಿ. ಇದನ್ನೆಲ್ಲ ಚೂರು ಚೂರು ಮಾಡಿ ಚೆಲ್ಲದೆ ಹೂ ಹೋಗುವಾಗ ಹೇಳ್ತದೆ, ನಿನ್ನೂ ಮಾಡ್ತಾರೆ. ನಾ ಹೋಗ್ತೇನೆ ನಿಜ, ನೀನು ಉಳಿತಿ ಅಂತ ತಿಳ್ಕೋಬೇಡ. ಛದ್ರಾಗಿ ಹೋಗ್ತಿ ನೋಡು. ಹೋಗುದಿಲ್ಲ, ಹೂವು ತಾನು ಒಂದೇ ಹೋಗೋದಿಲ್ಲ, ಸುಮ್ಮನೆ ಅದು ಮುಂದೆ ಹೋಗ್ತದೆ. ನಾವು ತಿಳ್ಕೊಂಡೇವಿ ಇದನ್ನ ನಾಶ ಮಾಡಿಬಿಟ್ಟೇವಿ ಅಂತ. ಅದು ಅಂತದ, ನನ್ನೇನ್ ನಾಶ ಮಾಡ್ತೀನಿ, ನಾ ಹೋಗವನೇ ಅದೀನಿ, ಹೋಗ್ತೀನಿ. ನಿನ್ನೂ ನಾಶ ಮಾಡೋರು ಬರ್ತಾರ. ಯಾರು? ಕಾಲ ಬರ್ತದೆ. ಮತ್ತು ನಾವು ಜಾಣರು. ಅದು ಅಕಸ್ಮಾತ್ ಅದರದ್ದು ಯಾಕಡೆಯಿಂದ ಬರ್ತದ ಗೊತ್ತಾತಂದ್ರೆ ನಾವು ಅದನ್ನು ಬಂದ್ ಮಾಡ್ತಿದ್ದೇವೆ. ಆದ್ರೆ ಎಲ್ಲದ ಗೊತ್ತಿಲ್ಲ. ಯಾರಿಗಾರ ಗೊತ್ತದ? ಹೇಳ್ರಿ. ಎಲ್ಲ ಹುಡುಕಾಡಿ ತೆಗಿತೇವೆ, ಅಣುವಿಗೆ ಅಣು ಹುಡುಕಾಡೇವಿ, ಆಕಾಶಕ್ಕೆ ಆಕಾಶ ಹುಡುಕಾಡೇವಿ, ಎಲ್ಲ ಹುಡುಕಾಡೇವಿ. ಆದರೆ ಕಾಲ ಎಲ್ಲದ ಯಾರಿಗೆ ಗೊತ್ತಿಲ್ಲ. ಮತ್ತು ಎಲ್ಲಿಲ್ಲ, ಎಲ್ಲ ಕಡೆ ಅದ. ಹೆಂಗದ ಗೊತ್ತಿಲ್ಲ. ಎಲ್ಲೇನು ಅದ
ಎಷ್ಟು ನಿಜ. ಎಲ್ಲದೆ ಎಲ್ಲಿಲ್ಲ ಅದೇ ಗೊತ್ತಿಲ್ಲ, ಅದ ಅಲ್ಲ ಎಲ್ಲಿ ಇಲ್ಲ ಅದೇ ಗೊತ್ತಿಲ್ಲ. ಕಂಡ ವಸ್ತುವೆಲ್ಲ ನಾಶ ಆಗುವಾಗ ಎಲ್ಲಂತೂ ಹೇಳೋದು ಹೆಂಗ ಹೇಳಿ? ಇದನ್ನ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ನಚಿಕೇತ ಆಗೇ ಬಿಡ್ತಾನೆ ಅಷ್ಟೆ. ಯಾವುದಕ್ಕೆ ಹೋರಾಟ ಮಾಡೋದು ಹೇಳಿ? ನಾವಂತೇವೆ ಇರೋತಕ ಹೋರಾಟ ಮಾಡಬೇಕು ಅಂತ. ಇರೋತಕ ಹೋರಾಟ ಮಾಡಬೇಕು. ನಚಿಕೇತ ಅಂತಾನ ಯಾರು ಕೂಡ ಎಲ್ಲರೂ ಹೋಗವ್ರೆ, ಹೋರಾಟ ಯಾರು ಕೂಡ ಚಲೋ ಇಲ್ಲ. ಪ್ರಶ್ನೆ ಎಷ್ಟು ವಿಚಾರ ಮಾಡ್ಯಾನ. ಮತ್ತೆ ಯಾವುದಕ್ಕಾಗಿ ಹೋರಾಟ ಮಾಡೋದು? ಯಾವುದಕ್ಕಾಗಿ ಹೋರಾಟ ಮಾಡ್ತೇವಿ ಅದು ಉಳಿದರಲ್ಲ ಹೋರಾಟ ಮಾಡೋದು. ಅದು ಹೊಂಟಾಗ ನಾವು ಹೊಂಟಾಗ ಹೋರಾಟ ಎದಕ್ಕೆ ಮಾಡೋದು? ಎಷ್ಟು ಮಜಾ. ಸುಮ್ಮನೆ ವಿಚಾರ ಮಾಡ್ರಿ, ಮಾಡಬಾರ್ದತ್ ನಾ ಹೇಳೋದಿಲ್ಲ, ಹೋರಾಟ ಮಾಡೋದು. ಆದ್ರೆ ಗೊತ್ತಿರಬೇಕು, ನಾವು ಹೋಗವ್ರೆ ಅವರು ಹೋಗವ್ರೆ, ಎಲ್ಲ ವಸ್ತು ಯಾವುದಕ್ಕಾಗಿ ಕಷ್ಟಪಡ್ತೀವಿ ಅದು ಹೋಗೋದು. ಇದು ಗೊತ್ತಿದ್ರೆ ಸುಮ್ಮನೆ ಬದುಕೋದು, ಹೇಗರೆ ಬದುಕೋಣ, ಅದರ ಮನಸ್ಸು ಸಮಾಧಾನ ಇತ್ತು. ಯಾರು ಉಳಿದರು, ಯಾರು ಉಳಿಯುವರು, ಯಾವುದು ಉಳಿಯುತ್ತದೆ ಹೇಳಿ? ಉಳಿಸಬೇಕು ಅಂತ ನಾವು ಎಷ್ಟೇ ಕಷ್ಟಪಟ್ಟರೂ ಸಹಿತ ಉಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ನಾವು ಉಳಿದ್ರಲ್ಲ ಉಳಿಸೋದು, ಹೌದಲ್ಲ ಹೇಳಿ? ಹಡಗನೆ ತಾನೇ ಮುಳುಗಾಕ್ ಹತ್ತದಾಗ ಹಡಗ ನಮ್ಮನ್ನೇನು ಉಳಿಸ್ತದೆ? ಹಡಗಂತದ ನೀವು ನಿಶ್ಚಿಂತವಾಗಿರ್ರಿ, ನಾ ಅದನ್ನೆಲ್ಲ ಉಳಿಸಾಮ ಅಂತ ಹಡಗಂತದ. ಹಡಗನೆ ಮುಳುಗಾಕ್ ಹತ್ಯದ, ಅದ ನೀರು ಕೆಳಗದಲ್ಲ ಅದಂತದ ಅನ್ಕೋತಿರು. ನಿನ್ನ ನಂಬಿಕೊಂಡವರು ಹೋಗ್ತಾರೆ, ನಿನ್ನ ನಂಬಲಾರ್ದವರು ಹೋಗ್ತಾರೆ. ನಾನಿಲ್ಲಿ ಮುಗಿಸಾಮಿರೋ ತಕ್ಕ ನೀವ್ ಹೆಂಗ ಬದುಕ್ತೀರ? ಎಲ್ಲ ಚಲೋದು ಹೋಗ್ತದೆ. ನಾವು ಮಾಡುದಿಲ್ಲ, ಎಷ್ಟು ಚಂದಾಗಿ ಹಿಕ್ಕಿ ಮಾಡಿ ಶಿಸ್ತಾಗಿ ಕಪ್ಪು ಸುಂದರ ಬಣ್ಣ ಹಚ್ಚಿ ಎಷ್ಟು ಮಸ್ತ್ ಆಗಿರ್ತದೆ, ಎಷ್ಟು ಚಂದ ಇರ್ತೇವೆ. ಹಿಕ್ಕೋ ತಿಕ್ಕೋ ತಿಕ್ಕೋ ತಿಕ್ಕೋತ್ ಹೋದಂಗ ಎಲ್ಲ ಶಿಸ್ತು ಅಷ್ಟು ಸುಂದರ ಇರ್ತೇವೆ. ಕೂದಲುಗಳಂತಾವ, ನಾವು ಅಟ್ಟ ಹಿಂಗಾಗ್ತೇವಂತಲ್ಲ, ನೀನು ಹೋಗ್ತೀಯ, ಎಲ್ಲರೂ ಹೋಗೋದೆ. ನನ್ನ ಉಳಿಸಾಕ್ ಹೋಗಿ ನೀವು ಉಳಿಯೋದಿಲ್ಲ, ಅದನ್ನು ನೋಡ್ಕೋ ಒಂದಿಷ್ಟು. ನನ್ನೇನು ಉಳಿಸೋದು? ನಾನು ಹಿಂಗ ಆಗೋದು, ನಾನು ಹೀಗ ಹೋಗೋದು. ಒಂದೊಂದು ಕೂದಲ ಬಿದ್ದು ಬಿದ್ದು ಹೋಗ್ತಾವ. ಇಲ್ಲೇನು ಹಿಂಗೆ ಸುಮ್ಮನೆ ಹಿಕ್ಕಿದ ಕೂಡಲೇ ಒಂದು 4 ಕೂದಲು ಬರುದಿಲ್ಲ, ಅವು ಹೊಂಟಿರ್ತಾವ, ಹೋಗ್ತಿರ್ತಾವ. ಅವು ಹೋಗುವಾಗ ಹೇಳ್ತಾವ, ನೀವೇನು ಇರ್ತೀರಿ ಅಂತ ತಿಳ್ಕೋಬೇಡಿ. ಇರೋ ಕೂದಲಕ್ಕೆ ನೀವು ಬರೋದೇ ಸ್ವಲ್ಪ ತಡವಾಗಿ ಬನ್ನಿ. ಮತ್ತು ಇದು ತಲೆ, ಯಾರ ತಲೆ ಮೇಲೆ ನಾವು ಅದೇವಲ್ಲ, ಅವರು ಹಂಗೆ, ಅವರು ಒಂದು ದಿವಸ ಅವರು ಹೋಗವ್ರೆ. ಅವ್ರನ್ನ ನೆಚ್ಚಿ ನಾವಿರ್ಲಿಕ್ಕಾಗುವುದಿಲ್ಲ. ಯಾರನ್ನ ನೆಚ್ಚಿರೋದು? ಎಲ್ಲವೂ ಹೋಗುವಾಗ. ಇದು ಯಾರ ಪ್ರಶ್ನೆ? ನಚಿಕೇತನ ಪ್ರಶ್ನೆ. ಎಷ್ಟು ಸಣ್ಣ ಹುಡುಗ ಇದನ್ನು ವಿಚಾರ ಮಾಡಂಗದ, ಎಷ್ಟು ಯೋಚನಾ ಮಾಡ್ತಾ ಇದ್ದಾನ. ಹಿಂಗ ನಮಗೆ ಯಾವಾಗರೇ ಯೋಚನಾ ಬಂದಾವೇನು? ನಾವು ಓದಿದರೆ ಹಂಗಾಗಬೇಕು, ಹೀಗಾಗಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ದೊಡ್ಡ ದೊಡ್ಡ ಕನಸ ಕಂಡು ನಾವು ಜೀವನ ಕಟ್ಕೊಳಕ್ ಶುರು ಮಾಡ್ತೇವೆ. ನಮ್ಮ ತಲೆಯಾಗ ಒಂದು ದಿವಸ ಸಹಿತ ಇದೆಲ್ಲ ಹೋಗ್ತದಲ್ಲ ಅಂತ ಅನಿಸ್ತಾನೆ. ಆದ್ರೆ ನಚಿಕೇತಗ ಅನಿಸ್ತು. ಆದ್ದರಿಂದ ಈಗ ಗಂಟೆ ಬಿದ್ದ ಯಾರಿಗೆ? ಕಾಲದೇವತೆಗೆ, ಕಾಲಪುರುಷನಿಗೆ. ನಿಂದೇನು ಬೇಡಪ್ಪ, ನೀ ಕೊಡೋದು ಬೇಡ, ನಾನು ಬಹಳ ವರ್ಷ ಬದುಕೋದು ಬೇಡ. ಸರ್ವಂ ಜೀವಿತ ಮಲ್ಪಮೇವ ನ ವಿತ್ತೇನ ತರ್ಪಣೀಯ ಮನುಷ್ಯ ಅಪಿ ಸರ್ವಂ ಜೀವಿತ ಮಲ್ಪಮೇವ.
ಏನಿದ್ರಿ, ಏನು ಎಷ್ಟು ವರ್ಷ ಬದುಕಿದರೂ ಸಹಿತ ಅದು ಹೊರಗಿನ ಹೋಗುವುದಿಲ್ಲ, ಅಲ್ಲೇ ಆಗಬೇಕು. ಇಷ್ಟೊಂದು ಹೇಳ್ದ. ಹೇಳು, ನನಗಿದೇನ ಬಹಳ ಹೇಳಬೇಡ, ನೀನು ಬಹಳ ಆಶಾನು ತೋರ್ಸಕ್ಕೆ ಹೋಗಬೇಡ, ನಾನು ಗಟ್ಟಿಯಾಗೆ ನಿಂತವ. ಮತ್ತು ಉಳಿದವ್ರಿಗೆ ಆಶಾ ತೋರಿಸಿ ನೀನು ಹೆಂಗೆ ಕೆಡುತ್ತಾರ ಹಂಗೆ ನಾನು ತಿಳ್ಕೋಬೇಡ. ನಾ ಸಣ್ಣವಾದರೂ ಯಾವ ಲೋಭಕ್ಕೂ ಬೀಳಾಮಲ್ಲ. ಏನರೇ ವಸ್ತು ಒಗದ ನನ್ನ ಕಳಿಸ್ತೀನಿ ಅಂದ್ರೆ ಇದು ನಿನ್ನ ಭ್ರಮ ಅಂತ ತಿಳ್ಕೊ. ನಾನು ಹಂಗೆ ಹೋಗು ಹುಡುಗಲ್ಲ. ಯಾಕೆ? ನಾನು ತಿಳ್ಕೊಂಡೇನಿ ಪ್ರಜಾನನ್. ನಾನು ಸರಿಯಾಗಿ ಅರ್ಥ ಮಾಡಿಕೊಂಡೀನಿ ಜೀವನವನ್ನ. ನನಗೆ ಒಂದೇ ಒಂದು ಇಚ್ಛೆ, ಈ ದೇಹ ಇರೋದ್ರಾಗ ನಾ ಯಾರು ತಿಳ್ಕೋಬೇಕು. ನಾನು ಕಾಲವನ್ನು ಮೀರಿದವನೋ ಅಥವಾ ಕಾಲದಲ್ಲಿ ಸಿಲುಕುವವನೋ ಅಂತ ಪ್ರಶ್ನೆ ನಂದು. ಇದಕ್ಕೆ ಉತ್ತರ ಕೊಡು ನೇರವಾಗಿ. ಅವಾಗ ಕಾಲಪುರುಷ ಬಹಳ ಆನಂದ ಆಯಿತು, ಅವನಿಗೆ ಬಹಳ ಸಂತೋಷ ಆಯಿತು. ಎಷ್ಟು ಆನಂದ ಆಯಿತು ಅಂದ್ರೆ ಎಲ್ಲ ಮರ್ತ ಬಿಟ್ಟು. ಆ ಬಳಿಕ ಹೇಳ್ತಾನ, ನಾನು ಪ್ರಾರಂಭ ಮಾಡ್ತೀನಿ ಕೇಳು ಅಂದ. ಹೇಳ್ತೀನಿ ಕೇಳು. ಇಲ್ಲಿಂದ ಕಾಲಪುರುಷನ ಉಪದೇಶ ಆರಂಭ ಆಗ್ತದೆ. ನಚಿಕೇತನ ಕೇಳ್ತಾನೆ ಆತ್ಮವಸ್ತುವನ್ನು ಕುರಿತು. ಆದರೆ ಕಾಲಪುರುಷ ಒಂದೊಂದು ಬೇರೆ ಬೇರೆ ಎಲ್ಲ ಒಂದೇನರೇ ತಿಳಿಸಿಕೊಡಬೇಕಾದಾಗ ಹಲವಾರು ಸಂಗತಿಗಳನ್ನು ಹಿಂಗ ಅದನ್ನು ಜೋಡಿಸ್ಕೋಬೇಕಾಗ್ತದೆ, ಅದನ್ನು ತಿಳ್ಕೋಬೇಕಾಗ್ತದೆ. ಈಗ ಒಂದಿಷ್ಟು ಈ ಬಟ್ಟೆ ತಿಳ್ಕೋಬೇಕಾದ್ರೆ ಒಂದಿಷ್ಟು ಉದ್ದ ಎಳಿ ಅಡ್ಡಳಿ ತಿಳ್ಕೋಬೇಕಲ್ಲ. ಇಲ್ಲೇನು ಬಟ್ಟೆ ಇದು ಹೇಗದ ಅಂತ ತಿಳ್ಕೋಬೇಕಾದ್ರೆ ಆ ಬಟ್ಟೆಯ ನೂಲ ಹೆಂಗದೆ, ಅದರ ಎಳಿಗಳು ಹೆಂಗದಾವ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗ ಸ್ವಲ್ಪ ಈಗ ಹೇಳಕ್ ಶುರು ಮಾಡ್ತಾನೆ. ಬಹಳ ಚಂದ ಹೇಳ್ತಾನೆ. ಇಡೀ ಉಪನಿಷತ್ತಿನ ತುಂಬ ಇನ್ನು ಮೇಲೆ ಇನ್ನು 4 ಅಧ್ಯಾಯಗಳು. ಈಗ ನಾವು ನೋಡಿದ್ದು 1 ಅಧ್ಯಾಯ. 4 ಅಧ್ಯಾಯಗಳಲ್ಲಿ ಉಪದೇಶ ಹಿಂಗ ಹರಿತಾ ಹರಿತಾ ಹೋಗ್ತದೆ. ಕೊನೆಗೆ ನಚಿಕೇತ ಮಹರ್ಷಿಯಾಗಿ ಪರಮಜ್ಞಾನಿಯಾಗ್ತ. ಈಗ ಸುರು ಕಾಲದೇವತೆ ಹೇಳ್ತಾನೆ, ಅನ್ಯತ್ ಶ್ರೇಯ ಅನ್ಯದು ತೈವ ಪ್ರೇಯ ತೇ ಉಭೇ ನಾನಾರ್ಥೇ ಪುರುಷಂ ಸ್ವಿನೀತಃ ತಯೋಃ ಶ್ರೇಯಃ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಯೌ ಪ್ರೇಯಃ ವೃಣೀತೆ. ಮನುಷ್ಯ ತನ್ನ ಜೀವನದಲ್ಲಿ 2 ಸಂಗತಿಗಳನ್ನು ಎದುರಿಸ್ತಾನ. 2 ಅವನನ್ನು ಆಕರ್ಷಿಸ್ತ. ಇಡೀ ಜೀವನ ಆ 2ರ ಆಕರ್ಷಣೆಯೊಳಗ ಸಿಕ್ಕ ಹೋಗ್ತದೆ. ಅದರಲ್ಲಿ 2 ಯಾವುವು? ಒಂದು ಪ್ರೇಯ, ಇನ್ನೊಂದು ಶ್ರೇಯ. ಇವು 2. ಪ್ರೇಯಸ್ ಮತ್ತು ಶ್ರೇಯಸ್. ಸಾದಾ ಕನ್ನಡದಾಗ ಹೇಳೋದಾದ್ರೆ ಶ್ರೇಯಸ್ ಅಂದ್ರೆ ಹಿತ, ಪ್ರೇಯಸ್ ಅಂದ್ರೆ ಸುಖ. ನಾವು ಈ ಲೋಕದಾಗ ಏನದೇವಿ ಮನುಷ್ಯರೆಲ್ಲರೂ ನಮ್ಮ ಮನಸ್ಸನ್ನ ಜಗ್ಗೋ 2 ಸಂಗತಿಗಳಿವು. ಕೆಲವರ ಮನಸ್ಸು ಪ್ರೇಯಕ್ಕೆ ಸೋಲ್ತದೆ, ಕೆಲವರ ಮನಸ್ಸು ಶ್ರೇಯದ ಕಡೆ ಹೋಗ್ತದೆ. ಹಿತ ಮಾಡ್ಕೋಬೇಕು ಅಂತ ಕೆಲವರು ಹೋಗ್ತಾರೆ, ಸುಖ ಪಡಿಬೇಕು ಅಂತ ಕೆಲವರು ಹೋಗ್ತಾರೆ. ಸುಖದ ಬೆನ್ನ ಹತ್ತಿ ಹೋಗವರು ಕೆಲವರು, ಒಳ್ಳೆಯದರ ಬೆನ್ನ ಹತ್ತಿ ಹೋಗವರು ಕೆಲವರು. ಪ್ಲೇಸೆಂಟ್
ಪ್ರೇಯ, ಪ್ಲೇಸೆಂಟ್, ಶ್ರೇಯ, ದ ಗುಡ್, ಹಿತ ಹಿತ ಹಿತ. ಈಗ ಎಲ್ಲೇನು ಇಲ್ಲೊಂದು ಕಲ್ಸಕ್ರೆ ಅದ ಅಂತ ಇಟ್ಕೊಳ್ಳಿ. ಇಲ್ಲಿ ಕಲ್ಸಕ್ರೆ ಅದ, ಈಚೆ ಕಡೆ ಒಂದು ಚೀಟೆ ಅದ. ಚೀಟೆ ಗೊತ್ತಾತಲ್ಲ, ಇವು ತೂಗಿ ಬಿಟ್ಟಿರ್ತಾರಲ್ಲ, ಆ ಚೀಟೆ ಒಂದದ ಅಂತ ಇಟ್ಕೊಳ್ಳಿ. ಇದರಾಗ ಇದು ಬಹಳ ಸುಖ ಕೊಡ್ತದೆ. ಯಾವುದು? ಚೀಟಿ ಬಹಳ ಸುಖ ಕೊಡ್ತದೆ. ಇಲ್ಲದೆ ಇದ್ರೆ ಕಬ್ಬ ಪಬ್ಬ ಮಾರಾಟ ಮಾಡಿ ಇದನ್ನ ಯಾಕೆ ತಗೋತಿದ್ರು? ಸಕ್ರಿನೇ ಸವಿ ಅನಿಸಿತ್ತು ಅಂದ್ರೆ ಸಕ್ರಿ ಮಾರಿ ಇದನ್ನು ತಗೋತಿದ್ದಿಲ್ಲ. ಎರಡೂ ಹಿಂಗ ಆಯ್ಕೆ ಮಾಡಾಗ ನಾವೇನು ಮಾಡ್ತೇವೆ? ಇದನ್ನ ಆಯ್ಕೆ ಮಾಡದೇವಿ ಅಂದ್ರೆ ಪ್ರೇಯ, ಸುಖದ ದಾರಿ ನಾವು ಹಿಡದೇವಿ, ಸುಖದ ಬೆನ್ನ ಹತ್ತದೇವಿ. ಇಲ್ಲೊಂದಿಷ್ಟು ಸಕ್ರದ, ಕಲ್ ಸಕ್ರದ, ಬಹಳ ಚಲೋ ಅದ. ಅದು ನಮಗೆ ಹಿತ ಮಾಡ್ತದೆ. ಅಹಿತ ಮಾಡೋದಿಲ್ಲ, ಹಿತ ಮಾಡ್ತದೆ. ಹಿತ ಮಾಡೋದನ್ನ ಹುಡುಗರು ತಗೋತಾರೆ, ಇದನ್ನ ದೊಡ್ಡವರು ತಗೋತಾರೆ. ಹೌದಲ್ಲ? ಮಕ್ಕಳಿದನ್ನು ತಗೊಳ್ಳೋದಿಲ್ಲ. ಸಣ್ಣ ಮಕ್ಕಳು ತಗೊಳ್ಳೋದೇನದು? ಕಲ್ಲು ಸಕ್ಕರೆ. ದೊಡ್ಡವರು, ಅವ್ರ ತಂದೆ, ಅವರ ಅಜ್ಜ ಅದಾರಲ್ಲ, ತಿಳಿದವರು, ಬುದ್ಧಿವಂತರು, ಎಲ್ಲ ಕಲ್ತವರು, ನೋಡಿದವರು, ಗಳಿಸಿದವರು, ಅವ್ರೇನ್ ತಗೋತಾರೆ? ಅದೇನ್ ತಿಂತೀಯೋ? ಇಲ್ಲದ ಆಗೋದಿಲ್ಲ. ಸುಮ್ಮನೆ ಸಣ್ಣ ಉದಾಹರಣೆ. ಇಲ್ಲದ್ರೆ ಒಂದು ಹಾಲು ಅಂತ ಇಟ್ಕೋರಿ, ಒಂದು ಆಲ್ಕೋಹಾಲ್ ಅಂತ ಇಟ್ಕೋರಿ, ಎರಡೂ ಒಂದೇ. ಅದ್ರ ಹೆಸರು ಹೆಂಗಿಟ್ಟಾರ? ಇದು ಹಾಲು, ಇದರಿಂದ ಬೇರ್ಪಡಿಸೋದಕ್ಕಾಗಿ ಆಲ್ಕೋಹಾಲ್. ಎಷ್ಟು ಚಲೋ ಇಟ್ಟಾರ. ಹಾಲು ಸಣ್ಣವರು ಆಯ್ಕೆ ಮಾಡ್ತಾರೆ, ಬರಾಬರ ಕುಡಿದು ಬಿಡ್ತಾರೆ, ಹಿತ ಆಗ್ತದೆ. ದೊಡ್ಡವರು ಇದು 5,000 ರೂಪಾಯಿ. ಯಾವುದು ಇದು? ಎಷ್ಟು? ಒಂದು ಪಿಂಟು 5,000, 250 ಗ್ರಾಮ್ ಅಥವಾ ಮಿಲಿಲೀಟರ್ 5,000. ಇಲ್ಲಿ 1 ಕಿಲೋ ಪುಕ್ಕಟ ಆಕಳ ಕೊಟ್ಟರೆ ಮನ್ಯಾಗ. ಇಲ್ಲಿ ತಂದಾನ 5,000. ಯಾಕೆ ತಂದಾನ? ಎಷ್ಟು ಹಾಲು ಮಾರಾಟ ಮಾಡಿ ತಂದಾನ ಹೇಳಿ? ಮನ್ಯಾಗ ಆಕಳಂತದ, ನಾ ಎಷ್ಟು ಚಲೋ ಕೊಡ್ತೀನಿ, ಮನ್ಯಾಗ ಉಳಿಯೋಲ್ಲ, ಹೊರಗ ಹೊಂಟಾವ. ಮನ್ಯಾನವ್ರು ಒಂದಿಟ್ಟು ಕುಡಿಯವಲ್ರು, ಏನೇನೋ ಕುಡಿತಾರೆ, ಮಜಾ. ಆಕಳ ಕೊಟ್ಟೇ ಕೊಡ್ತದೆ. ಅದು ಹಿತವಾದದ್ದನ್ನೇ ಕೊಡ್ತದೆ. ತನ್ನ ಮಕ್ಕಳಿಗೆ ಕೊಡ್ತದೆ, ನಿಮಗೆ ಕೊಡ್ತದೆ, ಸಣ್ಣವ್ರಿಗೆ ಕೊಡ್ತದೆ, ಎಲ್ಲ ಕೊಡ್ತದೆ. ಕುಡಿರಿ, ಅಮೃತ ಇದು, ಆನಂದ ಪಡ್ರಿ, ಕೆಡೋದಿಲ್ಲ, ಶರೀರ ಒಳ್ಳೇದಾಗ್ತದೆ ಅಂತ ಕೊಡ್ತದೆ. ಇದು ಹಂಗಾಗೋದಿಲ್ಲ. ನಾವು ದೊಡ್ಡವರು, ಸಣ್ಣವರಲ್ಲ. ಯಾರಾದರೂ ಕುಡಿತಾರೆ, ಅದೇನು ದೊಡ್ಡ ಮಾತು? ಹಳ್ಳಿಯವರು ಕುಡಿದಿಲ್ಲ, ನಾವು ಸಣ್ಣವರಲ್ಲ. ಆದ್ದರಿಂದ ಏನು ಒಮ್ಮೆ ಕುಡಿದು ನೋಡಿ, ಒಮ್ಮೆ ಕುಡಿದ್ರೆ ನಿಮ್ಮ ಸ್ವಾತಂತ್ರ್ಯ ಉಳಿದ್ರೆ ಕೇಳಿ. ಹೆಂಗ ಎಷ್ಟದ? ಹೀಯತೆ ಅರ್ಥಾತ್ ಯವು ಪ್ರೇಯ ವೃಣೀತೆ. ಯಾವ ಮನುಷ್ಯ ಇದರ ಬೆನ್ನ ಹತ್ತಿ ಹೋಗ್ತಾನೆ, ಸುಖದ ಬೆನ್ನ, ನಾಲಿಗೆಯ ಬೆನ್ನ, ಇದರ ಬೆನ್ನ ಹತ್ತಿ ಹೋಗ್ತಾನೆ, ಆ ಮನುಷ್ಯ ಹೀಯತೆ, ಅದರ ಆಳಾಗ್ತಾನ, ತನ್ನ ಬುದ್ಧಿಯನ್ನ ಕಳ್ಕೋತಾನ, ಒಂದು ತರ ವಿಚಾರ ಮಾಡ್ತಾನ. ಜೀವನದ ವೈಭವ ಅಂತೇನಿರ್ತದೆ, ಮಕ್ಕಳಲ್ಲಿ ಜೀವನೋತ್ಸಾಹ ಅಂತೇನಿರ್ತದೆ, ಅದು ಮರೆಯಾಗ್ತದೆ. ಹಿತ ಬೇರೆ, ಶ್ರೇಯ ಹಿತ.
ಯಾವುದು ದೇಹಕ್ಕೆ ಹಿತ, ಮನಸ್ಸಿಗೆ ಹಿತ, ನನಗೆ ಹಿತ, ಹಿತ ಹಿತ ಹಿತವಾಗಿರ್ತದೆ, ಅದು ಶ್ರೇಯ. ಶ್ರೇಯ ಆದದಾನಸ್ಯ ಸಾಧು ಭವತಿ. ಸಾಧು ಅಂದ್ರೆ ಒಳ್ಳೆಯದು. ಯಾರು ಶ್ರೇಯಸ್ಸಿನ ಬೆನ್ನ ಹತ್ತುತ್ತಾರೆ ಅಂದ್ರೆ ಒಳ್ಳೆದರ ಬೆನ್ನ ಹತ್ತಾರೆ, ಅಥವಾ ಇದೇನು ಹಿತ ಅಂತದಲ್ಲ ಹಿತದ ಬೆನ್ನ ಹತ್ತಿ ಹೋಗ್ತಾರೆ, ಅಂಥವರ ಬದುಕಿನಲ್ಲಿ ಒಳ್ಳೆಯದಾಗ್ತದೆ. ಎರಡು ಮಾರ್ಗಗಳು, ಎರಡು ವಸ್ತುಗಳು, ಎರಡೂ ನಮ್ಮ ಎದುರಿಗದಾವ. ಪ್ರತಿಯೊಬ್ಬರ ಎದುರಿಗೂ ಇವು ಬಂದು ಬಿಡ್ತಾವ, ಎರಡೂ ಬರ್ತಾವ. ಬರುವುದಲ್ಲೇನಿದು ಸುಮ್ಮನೆ ಉದಾಹರಣೆ, ಇಂಥವು ಎಷ್ಟೋ ಬಂದು ಹೋಗ್ತಾವ, ಬಹಳ ಬರ್ತಾವ, ಎಷ್ಟು ಬೇಕಾದಷ್ಟು ಬರ್ತಾವ. ಲಾವೋತ್ಸೆ ಅಂತ ಒಬ್ಬ ಚೀನಾ ದೇಶದಾಗ ಒಬ್ಬರು ಸಂತರಿದ್ರು. 2000 ಸುಮಾರು 600 ವರ್ಷಗಳ ಹಿಂದೆ ಆ ದೇಶದಲ್ಲಿ ಅವರು ವಾಸ ಮಾಡಿದ್ರು. ಚೀನಾ ಬಹಳ ದೊಡ್ಡ ಜ್ಞಾನಿಗಳವರು. ಅವರಿಗೆ ಮನೆ ಇರಲಿಲ್ಲ, ಹೊಲ ಇರಲಿಲ್ಲ, ಹೆಂಡತಿ ಮಕ್ಕಳು ಬಂಧು ಬಾಂಧವರು ಯಾರೂ ಇರಲಿಲ್ಲ. ಅವರು ಇರೋದು ಒಂದು ಗಿಡದ ಕೆಳಗೆ. ಎದುರಿಗೆ ಒಂದು ಹೊಳೆ ಹರಿತಿತ್ತು, ಸಣ್ಣ ಹೊಳೆ, ಯಾವಾಗಲೂ ಹರಿತಾ ಇರುವ ಹೊಳೆ. ಅದರ ದಂಡೆಯೊಳಗೆ ಒಂದು ಸುಂದರ ವೃಕ್ಷ, ವೃಕ್ಷದ ಕೆಳಗೆ ಯಾವಾಗಲೂ ಕೂತುಕೊಂಡಿರ್ತಿದ್ರು. ಮೈ ಮೇಲೆ ಅರ್ಧಮರ್ಧ ಬಟ್ಟೆ, ಏನೋ ಹೀಗೆ ಒಂದಿಷ್ಟು ಹಣ್ಣು ತಿಂದು ಒಂದಿಷ್ಟೇನಾದರೂ ಕುಡಿದು ಜೀವನವನ್ನು ಸಾಗಿಸಿದ ಮಹಾನುಭಾವ. ಇಡೀ ಚೀನಾ ದೇಶದ ಮೇಲೆ ಭಾರೀ ಪ್ರಭಾವವನ್ನು ಬೀರಿದ. ಆದರೆ ಗಿಡದ ಕೆಳಗಿದ್ದ. ಇದು ಕೇಳು ಒಂದು ಸಲ ಲಾವೋತ್ಸೆ ಕೂತ್ಕೊಂಡಾನೆ. ಎದುರಿಗೆ ಹೊಳೆ ಹರಿತಾದೆ. ಹೊಳೆಯೊಳಗೆ ಸಣ್ಣ ಹೊಳೆ, ಸ್ವಚ್ಛ ನೀರ, ಬಹಳ ಸ್ವಚ್ಛ ನೀರ, ತಂಪಾದ ನೀರ. ಆ ಹೊಳೆಯೊಳಗೆ ಹಿಂಗೆ ಹಣಿಕೆ ಹಾಕಿದರೆ ನೆಲ ಕಾಣಬೇಕು, ಅಷ್ಟು ಸ್ವಚ್ಛ ನೀರ. ಅದರ ಒಳಗೆ ಮೀನುಗಳು ಓಡಾಡಿಕೊಂಡಿದ್ದು, ಬಹಳ ಚಲೋ ಸುಂದರ ಸುಂದರ ಮೀನುಗಳೆಲ್ಲ. ಅವಾಗ ಲಾವೋತ್ಸೆ ಇಲ್ಲೇನು ಗಿಡದ ಕೆಳಗೆ ಕೂತ್ಕೊಂಡು ಆನಂದ ಪಡ್ತಾ ಇದ್ದ. ಅವನ ಜೀವನವೇ ಆನಂದ ಜೀವನ. ಯಾವಾಗಲೂ ಸಂತೋಷವಾಗಿರ್ತಿದ್ದ ಮನುಷ್ಯ. ಅವನ ಕೀರ್ತಿ ನಾಡಿನೊಳಗೆಲ್ಲ ಹರಿವಿತ್ತು. ಒಂದು ಸಲ ಮಹಾರಾಜ, ಆ ಭಾಗದ ಮಹಾರಾಜ, ಅವನಿಗೆ ಅನಿಸ್ತು, ಇಂಥ ಮಹಾನುಭಾವ, ಬಹಳ ಶ್ರೇಷ್ಠ ಸಂತ, ಜ್ಞಾನಿ ಮನುಷ್ಯ ನನ್ನ ರಾಜ್ಯದಾಗಿರೋದು ಎಂಥ ಇದು ಪುಣ್ಯದ ಕೆಲಸ. ನನಗೆ ನಾನು ಅಭಿಮಾನ ಪಡಬೇಕು ಅಂತ. ಇಂಥ ಒಬ್ಬ ಮಹಾನುಭಾವ ನಮ್ಮ ರಾಜ್ಯದಾಗ ಅದಾನ ಅನ್ನೋದೇ ನಮಗೊಂದು ಶ್ರೇಯಸ್ಸ, ಅದು ಒಂದು ಹೆಮ್ಮೆ. ಆದ್ದರಿಂದ ನಾನು ಆ ಸಂತನನ್ನ ಕರ್ಕೊಂಡು ಬಂದು ಅವನಿಗೊಂದು ಸುಂದರವಾದಂಥ, ನನ್ನ ಅರಮನೆ ಅದಲ್ಲ, ಅಂಥದೇ ಒಂದು ಸುಂದರ ಅರಮನೆಯಲ್ಲೇ ಸಮೀಪದಲ್ಲಿಯೇ ಕಟ್ಟಿ ದಿನಾಲೂ ಆತನನ್ನ ನಾನು ದರ್ಶನ ಪಡಿಬೇಕು, ಆತನ ಮಾತು ಕೇಳಬೇಕು, ಅವನಿಗೆಲ್ಲ ಉಪಚಾರಗಳನ್ನು ಮಾಡಬೇಕು ಅಂತ ವಿಚಾರ ಮಾಡಿದ. ಪಾಪ ಗಿಡದ ಕೆಳಗೆ ಕೂತಾನ. ಇಂಥ ಮಹಾನುಭಾವ ಗಿಡದ ಕೆಳಗೆ ಕೂತಾನ. ಮನೆ ಇಲ್ಲ, ಗುಡಿಸಲು ಸಹಿತ ಕಟ್ಟಿಕೊಂಡಿಲ್ಲ. ಇದೇನು ನನ್ನ ರಾಜ್ಯದೊಳಗೆ ಇಂಥ ಒಬ್ಬ ಸಂತ ಇಷ್ಟು ಸಾದಾ ರೀತಿಯಿಂದ ಬದುಕೋದು ನನಗೆ ಅಪಮಾನ ಅಂದ. ನಾನು ಅದನ್ನು ವ್ಯವಸ್ಥೆ ಮಾಡಬೇಕು, ಎಲ್ಲಾ ತರದ ಅನುಕೂಲತೆ ಮಾಡಿಕೊಡಬೇಕು ಅಂತ ವಿಚಾರ ಮಾಡಿಕೊಂಡು ಅವನ ದರ್ಶನಕ್ಕೆ ಹೋದ. ಲಾವೋತ್ಸೆ ಕೂತಿದ್ದ, ಸುಮ್ಮನೆ ಕೂತಿದ್ದ. ಮಹಾರಾಜ ಬಂದ. ಮಹಾರಾಜ ಗೌರವ ಸಲ್ಲಿಸಿದ. ನಾನು ಮಹಾರಾಜ ಅಂದ. ಅವಾಗ ಇವನು ಸುಮ್ಮನೆ ಇದ್ದ. ಯಾರು? ಲಾವೋತ್ಸೆ. ಅವ ಬಹಳ ಅಳಿಗಾಡ್ತಿರ್ಲಿಲ್ಲ. ಗಿಡ ಇದ್ದಂಗೆ. ಗಿಡ ಯಾರೇ ಬಂದ ಕೂಡಲೇ ಹಿಂಗೆ ಅಳಿಗಾಡ್ತದೆ? ಅಳಿಗಾಡೋದಿಲ್ಲ, ಅದು ತಣ್ಣಗೆ ಹಂಗೆ ಇರ್ತದೆ. ಹಂಗಲ್ಲ ಲಾವೋತ್ಸೆ. ಯಾರು ಬಂದ್ರೆ ಬಿಟ್ರು ಬರ್ತಾರೆ, ನೆರಳಿಗೆ ಕೂಡ್ತಾರೆ. ನನ್ನಲ್ಲಿ ಹಣ್ಣಿದ್ರೆ ಒಂದೆರಡು ಒಗಿತೀನಿ, ತಿಂತಾರೆ, ಆರಾಮಾಗಿ ಹೋಗ್ತಾರೆ.
ಹಂಗ ಸಂತ ಅಂದ್ರೆ ಈ ಜಗತ್ನ್ಯಾಗ ಒಂದು ಗಿಡ ಇದ್ದಂಗೆ. ಯಾರು ಬರ್ತಾರ ಅವರನ್ನ ಕರಿತದೆ, ಕೂಡಿಸ್ತದೆ, ಒಂದಿಷ್ಟು ಹಣ್ಣು ಕೊಡ್ತದೆ ಗಿಡ. ಹೆಂಗೋ ಯಾರು ಬರ್ತಾರ ಒಂದಿಷ್ಟು ಏನಾದರೂ ಉಣ್ತಾರೆ, ತಿಂತಾರೆ, ಒಂದಿಷ್ಟು ನೆಳ್ಳಿಗೆ ಕೂಡ್ತಾರೆ, ತಂಪು ಮಾಡ್ಕೋತಾರೆ, ಹೋಗ್ತಾರೆ. ಯಾರು ಬಂದ್ರು ಅಷ್ಟೇ. ಬರದೇ ಇದ್ರೆ ಅವ್ರು ಯಾಕೆ ಬರಲಿಲ್ಲ ಅಂತಿಲ್ಲ, ಬಂದ್ರೆ ಇವರೇ ಯಾಕೆ ಬಂದ್ರಪ್ಪ ಅಂತೂ ಇಲ್ಲ. ಸುಮ್ಮನೆ ಬರೋದು ಹೋಗೋದು ಇದ್ದೇ ಇರ್ತದೆ ಗಿಡ. ಅದು ಲಾವೋತ್ಸೆನ್ ತತ್ವಜ್ಞಾನ ಬಹಳ ಮಸ್ತ್ ಇತ್ತು. ಅವಾಗ ಲಾವೋತ್ಸೆ ಸುಮ್ಮನೆ ಇದ್ದ. ಇವ ಹೇಳ್ದ, ಮಹಾರಾಜ, ನಾನು ಮಹಾರಾಜ, ಬಹಳ ಸಂತೋಷ ಆಯಿತು, ನಿನ್ನ ರಾಜ್ಯ ಚೆನ್ನಾಗಿ ಇರಲಿ ಅಂದ ಲಾವೋತ್ಸೆ. ಚೆನ್ನಾಗಿ ಆಳು ಅಂದ. ಇಲ್ಲ, ನನಗೆ ಬಹಳ ಸಂತೋಷ ಆಗ್ತದೆ, ತಮ್ಮಂಥ ಮಹಾನುಭಾವರು ನನ್ನ ರಾಜ್ಯದೊಳಗದಾರ, ಅದೇ ಒಂದು ದೊಡ್ಡ ಹೆಮ್ಮೆ ನನಗೆ. ಆಯಿತು, ನಿನ್ನ ಸಂತೋಷಕ್ಕೆ ನಾನರೇ ಅಡೆತಡೆ ಯಾಕೆ ಮಾಡಬೇಕು ಅಂದ. ಮಾತು ಹೆಂಗೆ ಆದರೆ ಅಂದ ರಾಜ, ಆದರೆ ತಾವು ಇಂಥ ದೊಡ್ಡ ಮಹಾನುಭಾವರು ಗಿಡದ ಕೆಳಗೆ ಕೂಡಿರೋದು ಅಷ್ಟು ಸರಿಯಲ್ಲ. ರಾಜನಂಥ ರಾಜ ನಾನು ಶಿಷ್ಯನಾಗಿ ಇರುವಾಗ ನೀವು ಅರಮನೆಯಲ್ಲಿರಬೇಕು, ಅಂಥ ಮಂದಿರ ಕಟ್ಟಿಕೊಡ್ತೇನೆ ಅಂದ. ಅವಾಗ ತಾವು ಅಲ್ಲಿ ಬರಬೇಕು, ಅಲ್ಲಿ ಇರಬೇಕು, ನೀವು ಅಷ್ಟು ಆನಂದವಾಗಿ ಇರೋದನ್ನು ನೋಡಿ ನಾನು ಸಂತೋಷ ಪಡ್ತೀನಿ ಅಂದ. ಲಾವೋತ್ಸೆ ಹೇಳ್ದ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂದ. ಯಾರು? ಸಂತ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಇಲ್ಲಿ ಈ ನೀರೊಳಗೆ ಈ ಮೀನುಗಳದಾವ, ನೋಡಿದಿಲ್ಲ? ಹೌದು, ಅದಾವ. ಎಷ್ಟು ಓಡಾಡಿಕೊಂಡಿದಾವ, ಎಷ್ಟು ಚೆನ್ನಾಗಿ ಅದಾವ. ಹೌದು, ಚೆನ್ನಾಗಿವೆ. ಅಕಸ್ಮಾತ್ ಈ ಒಂದು ಮೀನ ತಗೊಂಡು ಹೋಗಿ ನಿನ್ನ ಅರಮನೆಯಾಗ ಒಂದು ಡಬರಿಯೊಳಗೆ ನೀರು ಹಾಕಿ ಅದನ್ನು ಇಟ್ರೆ ಅವಾಗ ಅದಕ್ಕೆ ಸಂತೋಷ ಆಗ್ತದನೋ ಈಗ ಸಂತೋಷದನೋ ಅಂತ ಹೇಳು. ಮೀನ ಏನನ್ನ ಬಯಸ್ತದೆ? ಸ್ವಚ್ಛಂದಾಗಿ ಈಗ ಅದು ಓಡಾಡಿಕೊಂಡು ನೀರ ವಿಶಾಲವಾದ ಪ್ರವಾಹ, ಸಾವಿರಾರು ಕಿಲೋಮೀಟರ್ ಮೇಲೆ ಕೆಳಗೆ ಓಡಾಡಿಕೊಂಡಿರೋ ಸ್ವಾತಂತ್ರ್ಯ. ನಿನ್ನ ಅರಮನೆಯಾಗ ಬಂದ ಬಳಿಕ ಈ ಮೀನ ಒಂದು ಬಂಗಾರದ ಟ್ಯಾಂಕ್ ನೀನು ಮಾಡಿದ್ದು, ಅದರಾಗ ಒಂದು 10-20 ಬಕೆಟ್ ನೀರು, ಅದರಾಗ ಇದನ್ನು ಮೀನು ಬಿಟ್ಟು ನೀನು ಇಲ್ಲೇ ಆನಂದ ಇರು ಅಂದ್ರೆ ಅದ ಮೀನು ಬಯಸ್ತದೇನು ಅಂದ. ಎಲ್ಲಿ ಆನಂದ ಇರ್ತದ ಹೇಳು ಅಂದ. ಮಹಾರಾಜ ಹೇಳ್ದ, ಇಲ್ಲ, ಬಂಗಾರದ ಟ್ಯಾಂಕ್ ಆದ್ರೆ ಏನಾಯಿತು, ಬಂಗಾರದ ಪಾತ್ರೆ ಆದ್ರೆ ಏನಾಯಿತು, ಇಲ್ಲಿರುವಷ್ಟು ಅದಕ್ಕೆ ಅಲ್ಲಿ ಹೆಂಗೆ ಸಂತೋಷ ಆಗ್ತದೆ? ಯಾಕೆ? ಇಲ್ಲಿ ಸ್ವಾತಂತ್ರ್ಯ ಅದ, ಅಲ್ಲಿ ಸ್ವಾತಂತ್ರ್ಯ. ಹಾಗೆ ಒಂದು ಮೀನಿಗೆ ತಿಳಿತದ, ನನಗೆ ತಿಳಿಯೋದಿಲ್ಲ ಅಂತ ತಿಳ್ಕೊಂಡು ಏನು ಅಂತ. ನಾನೆಷ್ಟು ಸ್ವತಂತ್ರವಾಗಿದ್ದೇನೆ, ಎಷ್ಟು ಆನಂದವಾಗಿದ್ದೇನೆ. ಮೀನ ಯಾರು ಮೀನು ನೋಡಿಲ್ಲ ಇಲ್ಲಿ ತಕ? ನಾವು ಮೀನಪಾನ ನೋಡಿದ್ರೆ ಇದನ್ನು ಮಾರಾಟ ಮಾಡಬೇಕು. ನಮ್ಮದು ಬ್ಯಾರೇನೆ. ಇದನ್ನ ಹಿಡಿದಿಲ್ಲ ಯಾರ್ದ ನಮ್ಗೆ ಸಮಾಧಾನ ಆಗೋದಿಲ್ಲ. ಅದು ಚಂದಾಗಿ ಓಡಾಡಿಕೊಂಡಿದ್ದು ನಮ್ಗೆ ಸಮಾಧಾನ ಆಗೋದಿಲ್ಲ. ಯಾವಾಗ ಹಿಡ್ದೇನೆ, ಯಾವಾಗ ಮಾರುಕಟ್ಟೆಗೆ ತಂದು ಒಗದೇನೆ, ಅಲ್ಲಿಂದ ಅವರು ತಿರುಗಾಡೋರು ಯಾವಾಗ ರೊಕ್ಕ ಕೊಟ್ಟು ಒಯ್ದೇನೆ, ಯಾವಾಗ ಮುಗಿಸಿ ಬಿಟ್ಟೇನೆ. ಏನಿದೆಲ್ಲ ಜಗತ್ತ? ಲಾವೋತ್ಸೆ, learn from the fish that swims so freely in water, that swims about freely in water. ಎಷ್ಟು ಚೆನ್ನಾಗಿ ಓಡಾಡಿಕೊಂಡದೆ, ಎಷ್ಟು ಸ್ವತಂತ್ರವಾಗಿ ಓಡಾಡಿಕೊಂಡದೆ ನೋಡಿ ಕಲಿಬೇಕು. ಇದು ಲಾವೋತ್ಸೆನ ಉಪದೇಶ ಇದೆ. ಮಹಾರಾಜಗೆ ಹೇಳ್ದ ಲಾವೋತ್ಸೆ, ಹೇಳು, ಬರಲೇನು ನಿನ್ನ ಮನೆಗೆ ಅಂದ. ಮಹಾರಾಜ ಹೇಳ್ದ, ತಿಳಿತು ನನಗೆ, ತಾವಿಲ್ಲೇ ಇರ್ರಿ ಅಂತ. ನಾನೇ ಬಿಟ್ಟು ಬರುವಂಗಾಯ್ತು, ನಿಮ್ಮ ಮಾತು ಕೇಳಿ ನಿಮ್ಮನ್ನೇನು ಕರ್ಕೊಂಡು ಹೋಗೋದು. ಎರಡು
ಹಿಂಗ ನಮಗೆ ಯಾರಾದ್ರೂ ಒಂದು ಅರಮನೆ ಕೊಟ್ಟು ಕಟ್ಟಿ ಕೊಡ್ತೀನಿ, ಈ ಊರಾಗ ಯಾಕಿರ್ತಿ, ಆರಾಮ ಬಾ ಅಂತ ಯಾರೇ ಮುಂಬೈದವ್ರು ಅಂದ್ರೆ ಕುಂತಾಗ ಹಾಲ್ ಫೇಲ್ ಆಗ್ತದೆ. ಹೋಗೋದಲ್ಲ, ಇಲ್ಲೇ ಹೋದ. ಏನಿಲ್ಲ ಓದ್ಸೆ, ಮೀನಿಗೆ ತಿಳಿತದ ಎಲ್ಲಿರಬೇಕು ಅಂತ, ಮನುಷ್ಯಗೆ ತಿಳಿಬಾರ್ದೇನು ಅಂತ. ಇದು ಶ್ರೇಯೋ ಮಾರ್ಗ, ಅದು ಪ್ರೇಯೋ ಮಾರ್ಗ, ಸುಖದ ಮಾರ್ಗ, ಸುವರ್ಣದ ಪಾತ್ರೆ. ಇದು ಹಿತದ ಮಾರ್ಗ, ಸ್ವಚ್ಛಂದ ಸಾಗರ. ಇಲ್ಲಿ ಬೆಲೆ ಅದ. ಒಂದೊಂದಿಷ್ಟಕ್ಕೆ ನೋಡಬೇಕು. ಒಂದು 10 ಕಿಲೋ 100 ಕಿಲೋ ಬಂಗಾರ ಅದನ್ನು ಬಳಸಿಕೊಂಡು ಒಂದು ಪಾತ್ರೆ ಮಾಡ್ಯಾನ. ಅದರಾಗ ಚಲೋ ನೀರು ಹಾಕ್ಯಾನ. ಅದರಾಗ ಒಂದು ಮೀನ ಬಿಟ್ಟಾನ. ಮೀನ್ ಹಿಂಗ್ ಹೋಯ್ತು ಅಂದ್ರೆ 2 ಫೂಟ್ದಾಗ ಮತ್ತೆ ಹೊಳ್ಳಬೇಕು. ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಮತ್ತೆ 2 ಫೂಟ್ದಾಗ ಹೊಳ್ಳಾಡಬೇಕು. ಯಾರಿಲ್ಲ. ಇವ ಹಾಕಿದ್ದು ತಿನ್ನೋದದ, ಆ ಬಂಗಾರದಾಗ ಓಡಾಡೋದದ. ಎಷ್ಟತ್ತು ಓಡಾಡೋದು? ಇದು ಸುಖದ ಮಾರ್ಗ, ಪ್ರೇಯ ಅಂತಾರೆ ಇದಕ್ಕೆ ಪ್ರೇಯೋ ಮಾರ್ಗ, ಬಂಗಾರದ ಬೆನ್ನು ಹತ್ತಿ ಹೋಗೋ ಮಾರ್ಗ. ಇದು ಸಾಗರದ ಮಾರ್ಗ. ಇಲ್ಲಿ ಸ್ವಾತಂತ್ರ್ಯ ಅದ, ಇಲ್ಲಿ ಪರತಂತ್ರ ಅದ. ಸುಖ ಎಷ್ಟಿದ್ರೇನಾಯಿತು, ಕುಂತಲ್ಲೇ ಹಾಕ್ತಾನ ರಾಜ, ಏನು ಬೇಕಾದ ಹಾಕ್ತಾನ. ಆದ್ರೆ ಏನು ಮಾಡೋದು? ಸ್ವಾತಂತ್ರ್ಯ ಇಲ್ಲ. ನೋ ಫ್ರೀಡಮ್, ನೋ ಫ್ರೀಡಮ್. ಲಕ್ಸುರಿ ಈಸ್ ದೇರ್, ಬಟ್ ದೇರ್ ಈಸ್ ನೋ ಫ್ರೀಡಮ್. ಎಲ್ಲಾ ತರದ ಸೌಖ್ಯ ಅದ. ಮನ್ಯಾಗ ಯಾರು ಹಿಡಿತಾರ? ಯಾರು ಹಿಡಿದಿಲ್ಲ. ಎಷ್ಟು ಸುರಕ್ಷಿತ. ಮಹಾರಾಜನೇ ಅದಕ್ಕೆ ಅನ್ನ ಹಾಕಾವ. ಏನು ಸಾಮಾನ್ಯೇನು? ಇಲ್ಯಾರದಾರ ಅನ್ನ ಹಾಕೋರು? ಹೊಳ್ಯಾಗ ತಾನೇ ಹುಡುಕಾಡ್ಕೊಂಡು ತಿನ್ನಬೇಕು. ಇಲ್ಲಿ ಹಂಗಲ್ಲ. ಮಹಾರಾಜ್, ಮಹಾರಾಣಿ, ಆ ಬಳಿಕ ರಾಜನ ಮಕ್ಕಳು, ಅವರೆಲ್ಲ ರಾಜಪುತ್ರ, ರಾಜಪುತ್ರಿ, ಇವರೆಲ್ಲ ಅದಕ್ಕೆ ಉಣಿಸೋರು, ತಿನ್ಸೋರು, ವ್ಯವಸ್ಥೆ ಮಾಡೋರು. ಇದು ಒಂದ ಕಡೆ. ಇದು ಮನಸ್ಸ ಈ ಕಡೆ ಹರಿತು ಅಂದ್ರೆ ಇದಕ್ಕೆ ಪ್ರೇಯೋ ಮಾರ್ಗ. ಅದು ಪ್ರೇಯಸ್ಸನ್ನ ಮೆಚ್ಚಿಕೊಂಡಂಥ ಮನಸ್ಸ. ಮನಸ್ಸು ಈ ಕಡೆ ಹರಿತು ಅಂದ್ರೆ ಶ್ರೇಯೋ ಮಾರ್ಗ, ಶ್ರೇಯಸ್ಸನ್ನ ಮೆಚ್ಚಿಕೊಂಡಿರುವಂಥ ಮನಸ್ಸ. ಇದು ಹಿತ ಉಂಟು ಮಾಡುತ್ತದೆ, ಇದು ಅಹಿತ ಉಂಟು ಮಾಡುತ್ತದೆ. ಬಂಧನಿಗೆ ಒಳಪಡಿಸ್ತದೆ. ಇದು ಮೋಚನಗೊಳಿಸ್ತದೆ, ಮುಕ್ತಗೊಳಿಸ್ತದೆ. ಇಟ್ ಫ್ರೀಸಸ್, ಇಟ್ ಬೈಂಡ್ಸ್. ಇವು ಎರಡು ಪ್ರತಿಯೊಬ್ಬ ವ್ಯಕ್ತಿಯ ಎದರ ಇವು ಎರಡು ಬರ್ತಾವ ನಚಿಕೇತ. ಇದರಾಗಿ ಎಡಕ್ಕೇನದಲ್ಲ ಪ್ರೇಯಸ್ಸ. ಇದರ ಮಾರ್ಗ ಹಿಡ್ದವ ಹೀಯತೆ, ಅರ್ಥಾತ್ ಅವ ಶಾಂತಿ ಸಮಾಧಾನಗಳನ್ನ ಪಡಿತಾನ ಅನ್ನೋದು ಕನಸು. ಏನ ಶ್ರೇಯೋ ಮಾರ್ಗ ಹಿಡ್ದಾನಲ್ಲ ಅಂದ್ರೆ ಹಾಲು ಕುಡ್ದದ್ದು. ಮತ್ತೆ ಈಚೆ ಕಡೆ ನಾನು ಆಗಲೇ ಇಟ್ಟಿದ್ದಲ್ಲ, ಹಾಲು ಕುಡ್ದದ್ದು. ಹಾಲಿನ ಮಾರ್ಗ ಹಿಡಿಯೋದು ಒಂದು, ಈ ಮಾರ್ಗ ಹಿಡಿಯೋದು ಒಂದು. ಈ ಮಾರ್ಗ ಹಿಡ್ದಾವ ಹಿತವನ್ನು ಅನುಭವಿಸ್ತಾನ ಜೀವನದ ತುಂಬ. ಈ ಮಾರ್ಗ ಹಿಡ್ದಾವ ಅಹಿತವನ್ನು ಅನುಭವಿಸಬೇಕಾಗ್ತದೆ. ಎಷ್ಟು ಛಲೋ ಮಾತೆ. ಇದನ್ನ ಕಾಲಪುರುಷ ಹೀಗೆ ಹೇಳಿ ಆ ಬಳಿಕಂತಾನ, ಸ್ವಲ್ಪ ಕೇಳು, ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೈತವು. ಅವಾಗ ಹಿಂಗ ಅಂದ ಕೂಡಲೇ ನಚಿಕೇತ ಹೇಳ್ದ, ಈಗ 7 ಗಂಟೆ, ನಮಸ್ಕಾರ, ನಾಳೆ ಬನ್ನಿ.